ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ವ್ಲಾಗ್. ಇವತ್ತು ಇಲ್ಲಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಪ್ರಿಪ್ರೇಷನ್ನ ಮಾಡ್ತಾ ಇದ್ದೀನಿ. ತುಂಬ ದಿನ ಆಗಿತ್ತು ಇಡ್ಲಿನೇ ಮಾಡಿರಲಿಲ್ಲ ನಾನು ಮನೆಯಲ್ಲಿ. ಸುಮಾರು ಒಂದು ತಿಂಗಳ ಮೇಲೆ ಆಗಿತ್ತು ಅಂತ ಅನಿಸುತ್ತೆ. ನನ್ನ ಮಗನಿಗಾಗಲಿ ನನಗಾಗಲಿ ಇಡ್ಲಿ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಬಟ್ ನಾನು ಚಿಕ್ಕವಳಿದ್ದಾಗ ಇಡ್ಲಿ ಅಂತ ಅಂದರೆ ಸಾಕು ಇವತ್ತಿನ ತಿಂಡಿ ಅಯ್ಯೋ ಇಡ್ಲಿನಾ ಅಂತ ಅನ್ಕೋತಿದ್ದೆ ನಾನು. ಬಟ್ ಇವಾಗ ದೊಡ್ಡವಳಾದ್ಮೇಲೆ ದಿನ ಇಡ್ಲಿ ಕೊಟ್ಟರು ತಿಂತೀನಿ, ಅಷ್ಟು ಇಷ್ಟ ಆಗಿದೆ ಇಡ್ಲಿ ಸಾಂಬಾರು ಅಂತ ಅಂದರೆ. ಹಾಗೆಯೇ ನಮ್ಮ ಮನೆಯಲ್ಲಿ ಹೇಗೆ ಅಂದರೆ ಇಡ್ಲಿ ಜೊತೆ ಚಟ್ನಿ ಆಗಲಿ ಅಥವಾ ಬೇರೆ ಗೊಜ್ಜಾಗಲಿ ಮಾಡಿದ್ರೆ ತಿನ್ನೋದಿಲ್ಲ, ಅದಕ್ಕೆ ಸಾಂಬಾರೇ ಆಗಬೇಕು. ಸೊ ಹಾಗಾಗಿ ಇಲ್ಲಿ ಬೆಳಗ್ಗೆ ಸಾಂಬಾರ್ ಪ್ರಿಪ್ರೇಷನ್ ಇಡ್ಲಿಗೆ ನಾನು ಮಾಡ್ಕೋತಾ ಇದ್ದೀನಿ. ಸಾಂಬಾರು ಹಾಗೆಯೇ ಪ್ಲೇನ್ ಆಗೂ ಮಾಡ್ಬೋದು, ಅಥವಾ ಈ ರೀತಿ ಸಿಹಿ ಕುಂಬಳಕಾಯಿ ಇದ್ದರೆ ಸಿಹಿ ಕುಂಬಳಕಾಯಿನ ಯೂಸ್ ಮಾಡಿ ಸಹ ಮಾಡ್ಬೋದು. ಇಲ್ಲಿ ನಾನು ಒಂದು 1/4 ಭಾಗ ಆಗೋಷ್ಟು ಸಿಹಿ ಕುಂಬಳಕಾಯಿ, 2 ಟೊಮ್ಯಾಟೊ, 1 ಈರುಳ್ಳಿನ ಒಂದು ಪಾತ್ರೆಗೆ ಹಾಕಿ ಅದು ಬೇಯೋಷ್ಟು ಮಾತ್ರ ನೀರನ್ನು ಹಾಕಿ ಇಟ್ಕೊಂಡಿದ್ದೀನಿ. ಇಲ್ಲಿ ಇನ್ನೊಂದು ಕುಕ್ಕರ್ಗೆ ಒಂದು ಸ್ವಲ್ಪ ತೊಗರಿಬೇಳೆ ಅಂದರೆ ಒಂದು 1/2 ಕಪ್ ಆಗೋಷ್ಟು ತೊಗರಿಬೇಳೆನ ಹಾಕಿ ನೀಟಾಗಿ ವಾಶ್ ಮಾಡಿ, ತೊಗರಿಬೇಳೆ ಬೇಯೋದಕ್ಕೂ ಸಹ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ನೀರನ್ನು ಹಾಕಿ ಇಟ್ಕೋತಾ ಇದ್ದೀನಿ. ಒಂದೇ ಕುಕ್ಕರ್ನಲ್ಲಿ ನಾನು 2 ಪಾತ್ರೆ ಇಟ್ಟು ಬೇಯಿಸ್ಕೊತೀನಿ. ಒಟ್ಟಿಗೆ ಬೇಳೆ ಜೊತೆಗೆ ತರಕಾರಿ ಎಲ್ಲ ಹಾಕಿದ್ರೆ ಬೇಳೆ ಅಂದರೆ ತುಂಬ ಮ್ಯಾಶ್ ಆಗಿ ಇರಬೇಕು ನನಗೆ, ಆ್ಯಂಡ್ ತರಕಾರಿ ಅಷ್ಟಾಗಿ ಬೇಯಬಾರ್ದು. ಹಾಗಾಗಿ ಎಲ್ಲ ಒಟ್ಟಿಗೆ ಹಾಕ್ಬಿಟ್ರೆ ಬೇಳೆ 3 ವಿಸಲ್ ಕೂಗಿಸಿ ಬೇಯಿಸೋ ಅಷ್ಟರಲ್ಲಿ ತರಕಾರಿನೂ ಫುಲ್ಲು ಸಾಫ್ಟ್ ಆಗಿಬಿಡುತ್ತೆ. ಈ ರೀತಿ ಸಪ್ರೇಟಾಗಿ ಹಾಕ್ಕೊಂಡ್ರೆ ಬೇಳೆನ ನಾವು ಆಮೇಲೆ ಮ್ಯಾಶ್ ಮಾಡಿ ಹಾಕೋಬೋದು, ತರಕಾರಿನೂ ಅಷ್ಟೊಂದು ತುಂಬ ಸಾಫ್ಟಾಗಿ ಏನು ಮ್ಯಾಶ್ ಆಗಲ್ಲ. ಅಲ್ಲಿ ನಾನು ಒಂದು 3 ವಿಸಲ್ ಬೇಯಿಸ್ಲಿಕ್ಕೆ ಇಟ್ಟಿದ್ದೀನಿ. ಅಷ್ಟರಲ್ಲಿ ಈ ಕಡೆ ಮಸಾಲೆಗೆ 3 ಸ್ಪೂನ್ ಧನಿಯಾ, 1 ಸ್ಪೂನ್ ಆಗೋಷ್ಟು ಕಡಲೆಬೇಳೆ, 1 ಸ್ಪೂನ್ ಉದ್ದಿನಬೇಳೆ, ಒಂದು 1/2 ಸ್ಪೂನ್ ಜೀರಿಗೆ, 1/4 ಸ್ಪೂನ್ ಆಗೋಷ್ಟು ಮೆಂತ್ಯ ಹಾಕಿದ್ದೀನಿ. ಇವಿಷ್ಟನ್ನೂ ಲೋ ಫ್ಲೇಮ್ನಲ್ಲಿ ಚೆನ್ನಾಗಿ ಒಂದು ಸ್ವಲ್ಪ ಹೊಂಬಣ್ಣ ಬರೋವರೆಗೂ ಹುರಿದು ಇದನ್ನು ಮಿಕ್ಸರ್ ಜಾರಿಗೆ ಸೇರಿಸ್ಕೊತಾ ಇದ್ದೀನಿ. ಹಾಗೆಯೇ ಖಾರಕ್ಕೆ ಒಂದು ಸ್ವಲ್ಪ ಒಣಮೆಣಸಿನ್ಕಾಯಿನೂ ಹುರ್ಕೋಬೇಕು. ಮೆಣಸಿನ್ಕಾಯಿ ಹಾಗೆ ಹುರಿದ್ರೆ ಸ್ವಲ್ಪ ಘಾಟ್ ಆಗುತ್ತೆ, ಹಾಗಾಗಿ ಒಂದು 1/2 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿ ಇದಕ್ಕೆ ನಾನು ಬ್ಯಾಡಗಿ ಮೆಣಸಿನ್ಕಾಯಿ 5 ರಿಂದ 6 ಹಾಕಿದ್ದೀನಿ. ಖಾರ ಇಷ್ಟಪಡೋರು ಇದರೊಟ್ಟಿಗೆ ಒಂದು 2 ಗುಂಟೂರು ಮೆಣಸಿನ್ಕಾಯಿನ ಸಹ ಹಾಕೋಬಹುದು. ಆದರೆ ಬರೀ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿದ್ರೆ ಕಲರ್ ಹಾಗೆ ಟೇಸ್ಟ್ 2 ಚೆನ್ನಾಗಿ ಕೊಡುತ್ತೆ. ಬ್ಯಾಡಗಿ ಮೆಣಸಿನ್ಕಾಯಿ ಆದ ನಂತರ ಇಲ್ಲಿ ಒಂದು 1/4 ಗಿಟ್ಕ ಆಗೋಷ್ಟು ಒಣ ಕೊಬ್ಬರಿ ಮತ್ತು ಒಂದು 3 ಗರಿ ಆಗೋಷ್ಟು ಕರಿಬೇವನ್ನು ಸಹ ಚೆನ್ನಾಗಿ ಹುರಿದು ಮಿಕ್ಸರ್ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಇವಿಷ್ಟು ಸ್ವಲ್ಪ ತಣ್ಣಗಾದ ನಂತರ ನೀರು ಹಾಕಿ ಈ ರೀತಿ ನುಣ್ಣದಾಗಿ ರುಬ್ಬಿಟ್ಕೊಳ್ಳಿ. ಇವಾಗ ಇಡ್ಲಿಗೆ ಸಾಂಬಾರು ಏನು ಮಾಡ್ತೀವಲ್ವ ಅದ್ರ ಮಸಾಲೆ ರೆಡಿಯಾಗಿದೆ. ಈ ಕಡೆ ಕುಕ್ಕರ್ನಲ್ಲಿ ಬೇಳೆ ಹಾಗೆಯೇ ಈರುಳ್ಳಿ ಎಲ್ಲ ಹಾಕಿ ಬೇಯಕ್ಕಿಟ್ಟಿದ್ನಲ್ಲ ಅದನ್ನು ಸಹ ಚೆನ್ನಾಗಿ ಬೆಂದಿದೆ. ಬೆಂದಿರೋವಂಥ ತರಕಾರಿ ಪಾತ್ರೆಯಿಂದ ಮೊದಲಿಗೆ ತರಕಾರಿನ ಬೇರೆ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಟೊಮ್ಯಾಟೊ ನಾನು ಹಾಗೇನೆ ಹಾಕಿದ್ದೆ ಅಲ್ವಾ, ಇದನ್ನ ಈ ರೀತಿ ಮ್ಯಾಶ್ ಮಾಡಿ ಇಟ್ಕೋತಾ ಇದ್ದೀನಿ ಅಷ್ಟೇನೆ. ಅಂದರೆ ಹೋಟೆಲಲ್ಲಿ ಸ್ವಲ್ಪ ನಮಗೆ ದಪ್ಪ ಪೀಸಸ್ ಟೊಮ್ಯಾಟೊ ಸಿಗುತ್ತಲ್ಲ, ಆ ರೀತಿ ನಮಗೆ ಟೇಸ್ಟ್ ಬೇಕು ಅಂದರೆ ಈ ರೀತಿ ಮಾಡಿ, ಇಲ್ಲಾಂದರೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿನೂ ಸಹ ನೀವು ಬೇಯಿಸ್ಕೋಬೋದು. ಹಾಗೆಯೇ ಬೇಳೆ ನೋಡಿ ಸಪ್ರೇಟಾಗಿ ಬೇಯಿಸ್ಕೊಂಡಿದ್ನಲ್ಲ, ಈ ರೀತಿ ಮ್ಯಾಶ್ ಮಾಡಿ ಹಾಕಿದ್ರೆ ಬೇಳೆ ಆವಾಗ ಯಾವುದೇ ಸಾಂಬಾರಾದ್ರೂ ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಯಾವುದೇ ಸಾಂಬಾರಾಗಿರ್ಬೋದು, ನಾರ್ಮಲ್ ನಾವು ಅನ್ನ ಸಾಂಬಾರು ಮಾಡ್ತೀವಲ್ವ ಆ ಸಾಂಬಾರಾದರೂ ಸರಿ, ಇಡ್ಲಿ ಸಾಂಬಾರಾದರೂ ಸರಿ, ಬೇಳೆ ಸಿಗಬಾರ್ದು ಮಾತ್ರ ಸಾಂಬಾರಲ್ಲಿ. ಹಾಗೆ ಮಾಡಲಿಲ್ಲ ಅಂದರೆ ಮಾತ್ರ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇಲ್ಲಿ ನಾನು ರುಬ್ಬಿರೋವಂಥ ಮಸಾಲೆನೂ ಸಹ ಸೇರಿಸಿದ್ದೀನಿ. ಎಕ್ಸ್ಟ್ರಾ ನೀರನ್ನು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನೋಡಿಕೊಂಡು ಥಿಕ್ನೆಸ್ ಎಷ್ಟು ಬೇಕು ನಿಮಗೆ ಅಷ್ಟು ನೀರನ್ನು ಸೇರಿಸ್ಕೊಳ್ಳಿ. ರುಚಿಗೆ ಉಪ್ಪು, ಹಾಗೆಯೇ ಇಡ್ಲಿಗೆ ಮಾಡ್ತಾ ಇರೋ ಸಾಂಬಾರು ಸ್ವಲ್ಪ ಸಿಹಿಯಾಗೇ ಇರುತ್ತೆ, ಹಾಗಾಗಿ ಒಂದು 2 ಪೀಸ್ ಬೆಲ್ಲ ಹಾಕಿದ್ದೀನಿ. ಇದು ಈ ಕಡೆ ಚೆನ್ನಾಗಿ ಕುದಿಬೇಕು. ಅಷ್ಟರಲ್ಲಿ ಈ ಕಡೆ ಇಡ್ಲಿಗೆ ಬ್ಯಾಟರ್ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಚೆನ್ನಾಗಿ ಹುದುಗ್ ಬಂದಿದೆ. ಸ್ವಲ್ಪ ಬೇಗನೆ ರುಬ್ಬಿ ಇಟ್ಟಿದ್ದೆ ನಾನು. ಇವಾಗ ಮಳೆ ಅಲ್ವಾ, ಸ್ವಲ್ಪ ಥಂಡಿ ಇರೋ ಕಾರಣ ಚೆನ್ನಾಗಿ ಹುದುಗ್ ಬರಲ್ಲ. ಒಂದು 6 ಗಂಟೆಗೆ ರುಬ್ಬೋದನ್ನ ಒಂದು 4:30-5 ಗಂಟೆಗೆ ರುಬ್ಕೊಬಿಟ್ರೆ ಚೆನ್ನಾಗಿ ಜಾಸ್ತಿ ಹೊತ್ತು ಫರ್ಮೆಂಟ್ ಆದಷ್ಟು ಚೆನ್ನಾಗಿ ಬರುತ್ತೆ. ಇಡ್ಲಿ ಹಿಟ್ಟು ಮಾತ್ರ ಸಖತ್ತಾಗಿ ಹುದುಗ್ ಬಂದಿತ್ತು. ಯಾವುದೇ ಸೋಡಾ ಹಾಕಿರಲಿಲ್ಲ ನಾನು. ಪರ್ಫೆಕ್ಟಾಗಿ ಸಾಫ್ಟಾಗಿ 2 ಬೆರಳಲ್ಲಿ ಮುರಿಬೋದಾಗಿತ್ತು, ಆ ರೀತಿ ಇಡ್ಲಿ ರೆಡಿಯಾಗಿತ್ತು. ಅಲ್ಲಿ ಸಾಂಬಾರು ಕುದಿ ಬರೋ ಅಷ್ಟರಲ್ಲಿ ಈ ಕಡೆ ಇಡ್ಲಿಗೆ ಇಟ್ಬಿಟ್ರೆ 2 ಸೈಡ್ ಬೈ ಸೈಡ್ ರೆಡಿ ಆಗಿಬಿಡುತ್ತೆ. ಹಾಗಾಗಿ ಅಲ್ಲಿ ಇಡ್ಲಿನೂ ಸಹ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಸಾಂಬಾರು ಕುದಿ ಬರೋ ಅಷ್ಟರಲ್ಲಿ ಅದಕ್ಕೊಂದು
ಒಗ್ಗರಣೆ ಕೊಟ್ಕೊಬಿಡೋಣ. ಇಲ್ಲಿ ಸ್ವಲ್ಪ ಎಣ್ಣೆ, ಇಂಗು ಹಾಕಿದ್ದೀನಿ. ಮೇಯ್ನ್ ಇಂಗು, ಇದಕ್ಕೆ ಇಂಗಿನ ಒಗ್ಗರಣೆ ಹಾಕಲೇಬೇಕು ಈ ಸಾಂಬಾರಿಗೆ. ಇನ್ನು ಮಿಕ್ಕಿದ್ದು ಸಾಸಿವೆ, ಜೀರಿಗೆ, ಹಾಗೆಯೇ ಒಂದು ಸ್ವಲ್ಪ ಒಣಮೆಣಸಿನ್ಕಾಯಿ, ಕರಿಬೇವು ಇದೆಲ್ಲ ಒಗ್ಗರಣೆ ಹಾಕಿದ ನಂತರ ಫೈನಲ್ ಆಗಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಜಾಸ್ತಿ ಹಾಕಿ ಚೆನ್ನಾಗಿ ಕುದಿಸ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿ ಘಮ ಘಮ ಅಂತ ಇರೋವಂಥ ಇಡ್ಲಿಗೆ ಸಾಂಬಾರ್ ರೆಡಿ. ಇದನ್ನು ನೀವು ದೋಸೆಗೂ ಸಹ ಸರ್ವ್ ಮಾಡ್ಬೋದು. ಸೇಮ್ ಮೆಥಡ್ ಈ ಮಸಾಲೆ ದೋಸೆಗೆಲ್ಲ ಸರ್ವ್ ಮಾಡ್ತಾರೆ ನೋಡಿ ಹೋಟೆಲಲ್ಲಿ, ಅದೇ ರೀತಿ ಟೇಸ್ಟ್ ಇರುತ್ತೆ. ಟೇಸ್ಟಲ್ಲಿ ಮಾತ್ರ ಯಾವುದೇ ರೀತಿ ಕಾಂಪ್ರಮೈಸ್ ಇರೋದಿಲ್ಲ. ಯಾರಾದರೂ ನಿಮಗೆ ಗೆಸ್ಟ್ ಏನಾದರೂ ಬಂದಾಗ ಮನೆಯಲ್ಲಿ ಈ ರೀತಿ ಇಡ್ಲಿಗೆ ಸಾಂಬಾರು ಮಾಡಿ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಅವ್ರು ಖಂಡಿತವಾಗ್ಲೂ ಹೇಳ್ತಾರೆ, ನೀನೇನಾದರೂ ಹೋಟೆಲಿಂದ ತರಿಸಿದ್ದ ಇಡ್ಲಿನ, ಖಂಡಿತ ನಿಜ ಹೇಳು ಅಂತ. ಅಷ್ಟು ಚೆನ್ನಾಗಿರುತ್ತೆ. ಈ ಕಡೆ ಬಿಸಿ ಬಿಸಿ ಇಡ್ಲಿನೂ ಸಹ ರೆಡಿ ಆಗಿದೆ. ಬನ್ನಿ ಇದನ್ನು ಹಾಟ್ ಬಾಕ್ಸ್ಗೆ ಹಾಕೋತಾ ಇದ್ದೀನಿ ನಾನಿಲ್ಲಿ. ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿದೆ. ಮರಳಾಗಿರಬೇಕು ಇಡ್ಲಿ, ಯಾವತ್ತೂ ಸಾಫ್ಟಾಗಿರಬಾರ್ದು, ಅಂದರೆ ನುಣ್ಣದಾಗಿ ರುಬ್ಬಿಟ್ಕೋಬಾರ್ದು. ಆವಾಗ ಇಡ್ಲಿ ಅಷ್ಟು ಚೆನ್ನಾಗಿ ಬರಲ್ಲ. ಮರಳಾಗಿದ್ದರೆ ಮಾತ್ರ ನಮಗೆ ಈ ರೀತಿ ತರಿಯಾಗಿ ಟೆಕ್ಸ್ಚರ್ ಬರುತ್ತೆ. ನೋಡಿ ಇಡ್ಲಿ ಎಷ್ಟು ಚೆನ್ನಾಗಿ ಬಳಕ್ತಾ ಇದೆ. ಸಕ್ಕದಾಗಿತ್ತು ಮಾತ್ರ ಇಡ್ಲಿ ಸಾಂಬಾರು ಎರಡೂ. ಇಲ್ಲಿ ಹಿತೇಶ್ಗೆ ಲಂಚ್ ಬಾಕ್ಸ್ಗೂ ನಾನು ಇಡ್ಲಿ ಸಾಂಬಾರೇ ಹಾಕಿ ಕಳಿಸ್ತೀನಿ. ಸಾಂಬಾರು ಸ್ವಲ್ಪ ಜಾಸ್ತಿನೇ, ಅವನು ನಂತರನೇ ಸಾಂಬಾರು ಸ್ವಲ್ಪ ಜಾಸ್ತಿ ಕೇಳ್ತಾನೆ ಇಡ್ಲಿಗೆ. ಹಾಗಾಗಿ ಸ್ವಲ್ಪ ಜಾಸ್ತಿ ಹಾಕಿ ಅದಕ್ಕೊಂದು ಸ್ವಲ್ಪ ತುಪ್ಪ ಹಾಕಿ ಇಲ್ಲಿ ನಾನು ಪ್ಯಾಕ್ ಮಾಡಿ ಕಳಿಸ್ತಾ ಇದ್ದೀನಿ. ಇವಾಗೆಲ್ಲ ಬಂದಿರೋವಂಥ ಟ್ರೆಂಡಿ ಲಂಚ್ ಬಾಕ್ಸಸ್ಸು, ಫ್ಯಾನ್ಸಿ ಲಂಚ್ ಬಾಕ್ಸ್ ಎಲ್ಲ ನಾನು ಹಾಕಿ ಕಳಿಸಲ್ಲ. ನಾವು ಚಿಕ್ಕವರಿದ್ದಾಗ ಯಾವ ರೀತಿ ಇದೇ ರೀತಿ ಸ್ಟೀಲ್ ಡಬ್ಬಿಗಳಲ್ಲಿ ತೊಗೊಂಡೋಗ್ತಿದ್ವಲ್ಲ, ಅದೇ ರೀತಿ ಲಂಚ್ ಬಾಕ್ಸ್ನ ನಾನು ಅವನಿಗೂ ಹಾಕಿ ಕಳಿಸೋದು. ತುಂಬ ಚೆನ್ನಾಗಿತ್ತು ಮಾತ್ರ. ಪ್ರದೀಪ್ ಸಹ ಹೇಳ್ತಾ ಇದ್ರು ತುಂಬ ಚೆನ್ನಾಗಿದೆ ಸಾಂಬಾರು ಇವತ್ತು ಅಂತ. ನೋಡಿ ಇಲ್ಲಿ ಸಾಂಬಾರು ಸರ್ವ್ ಮಾಡ್ತಾ ಇದ್ದೀನಿ. ಇದೇ ಹದದಲ್ಲಿರಬೇಕು. ಸಾಂಬಾರು ಹಾಕ್ತಿದ್ದ ಹಾಗೆಯೇ ಇಡ್ಲಿ ಅದನ್ನು ಅಬ್ಸಾರ್ಬ್ ಮಾಡ್ಕೋಬೇಕು. ಸಾಂಬಾರೇ ಒಂದು ಕಡೆ, ಇಡ್ಲಿನೇ ಒಂದು ಕಡೆ ಆಗಬಾರ್ದು. ಈ ರೀತಿ ಇದ್ದರೆ ಮಾತ್ರ ಪರ್ಫೆಕ್ಟಾಗಿ ಆಗುತ್ತೆ ನಮಗೆ ಸಾಂಬಾರು. ನೋಡಿದ್ರೇ ಆ ಕಲರ್ ನೋಡಿ, ಆ ಥಿಕ್ನೆಸ್ ನೋಡಿದ್ರೇ ಗೊತ್ತಾಗ್ತಾ ಇರ್ಬೋದು ಯಾವ ರೀತಿ ಇರ್ಬೋದು ಟೇಸ್ಟ್ ಅಂತ. ಈ ಸಾಂಬಾರಿಗೆ ನಾನು ಯಾವಾಗಲೂ ಕುಂಬಳಕಾಯಿ ಇದ್ದರೆ ಸಿಹಿ ಕುಂಬಳಕಾಯಿ ಹಾಕ್ತೀನಿ, ಇಲ್ಲ ಸೌತೆಕಾಯಿ, ಮಂಗಳೂರು ಸೌತೆಕಾಯಿ ಬರುತ್ತೆ ನೋಡಿ, ಅವೆರಡನ್ನೇ ಹಾಕೋದು. ಇನ್ನು ಮಿಕ್ಕಿದ ತರಕಾರಿಗಳು ಯಾವುದೂ ಹಾಕಲ್ಲ. ಕೆಲವೊಬ್ಬರು ಇಡ್ಲಿಗೆ ಸಾಂಬಾರು ಅಂದ ತಕ್ಷಣ ಅದಕ್ಕೆ ನುಗ್ಗೆಕಾಯಿ, ಕ್ಯಾರೆಟ್, ಬೀನ್ಸ್ ಎಲ್ಲ ಹಾಕ್ತಾರೆ. ಬಟ್ ನಾನು ಅದನ್ನು ಪ್ರಿಫರ್ ಮಾಡಲ್ಲ. ಈವನ್ ಪ್ಲೇನ್ ಆಗಿ ಮಾಡ್ತೀನಿ, ಅಥವಾ ಕುಂಬಳಕಾಯಿ, ಸೌತೆಕಾಯಿ ಇದ್ದರೆ ಅವೆರಡನ್ನ ಹಾಕ್ತೀನಿ ಅಷ್ಟೇ. ನೀವೂ ಸಹ ಟ್ರೈ ಮಾಡಿ ನೋಡಿ. ಸಿಹಿ ಕುಂಬಳಕಾಯಿ ಏನಾದರೂ ಇತ್ತು ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟ್. ಸೊ ನಾನು ಸಿಗ್ತೀನಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೆ ಟೇಕ್ ಕೇರ್.